ದೊಡ್ಡಷ್ಟಕ್ಕೆ ವಯಸ್ಸಿನಲ್ಲಿ ಬರತಕ್ಕಂಥದ್ದಲ್ಲ, ವಿದ್ಯೆ ಅವರ ಗುಣ ತಪಸ್ಸಿನಲ್ಲಿ. ಈ ಮಾರ್ಕಂಡೇಯ ಇದಾರಲ್ಲ, ಬಹಳ ದೊಡ್ಡ ಜ್ಞಾನಿಗಳು. ಲಕ್ಷ್ಮಿಯನ್ನು ಏನು ಕೇಳಬೇಕು ಅಂದರೆ, ನಮಗೆ ಜ್ಞಾನ ಭಕ್ತಿ ವೈರಾಗ್ಯ ಕೊಡು. ದುಡ್ಡು ಸೆಕೆಂಡರಿ. ಈ ಮೆಟೀರಿಯಲಿಸ್ಟಿಕ್ ವರ್ಲ್ಡ್ ಇದೆಯಲ್ಲ, ಅದು ಸಾಧನೆ ಮಾಡಲಿಕ್ಕೆ ಬಹಳ ತೊಂದರೆ ಕೊಡುತ್ತೆ. ಯಾವ ದುಡ್ಡು ನಮ್ಮನ್ನು ಹಾಳಾಗಲಿಕ್ಕೆ ಕಾರಣವಾಗ್ತಾ ಇದೆಯೋ, ಕೆಟ್ಟ ಅಭ್ಯಾಸ ಮಾಡಲಿಕ್ಕೆ ಕಾರಣ ಕೊಡ್ತಿದೆಯೋ, ನಾವು ಹಾಳಾಗ್ತೀವೋ, ಅದು ಆಸುರಿ ಸಂಪತ್ತು. ಆ ಉಸಿರಾಟಕ್ಕೆ ಆಕ್ಸಿಜನ್ ತೊಗೊಂಡು ಕಾರ್ಬನ್ ಡೈಆಕ್ಸೈಡ್ ಕೊಡೋದು. ಯಾವಾಗ ವರ್ಷಕ್ಕೆ 2 ಸಾರಿ ಸ್ನಾನ ಮಾಡ್ತೀವಿ ಅಂತಂದರೆ ಹೇಗೆ ದೇಹದ ಕಲ್ಮಶ ಹೋಗೋದಿಲ್ವೋ, ಹಾಗೆ ಯುಗಾದಿ ದೀಪಾವಳಿಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಒಂದು ನಮಸ್ಕಾರ ಹಾಕ್ಬಿಡ್ತೀವಿ ಅಂದರೆ ಮನಸ್ಸಿನ ಕಲ್ಮಶ ಹೋಗೋದಿಲ್ಲ. ಮತ್ತೊಂದು ರಾಮಾಯಣದ ವಿಚಾರವನ್ನು ತಗೊಳ್ತಾ, ಹೀಗೆ ಇಲ್ಲಿ ಪರೀಕ್ಷಿತ ರಾಜರು ನೆನ್ನೆ ಹೇಳಿದ 100 ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಶುಕಾಚಾರ ಕೊಡ್ತಕ್ಕಂಥ ಅನೇಕ ಉತ್ತರಗಳಿದೆ. ಜ್ಞಾನಿಗಳು ಭಗವಂತನ ಒಂದು ಪ್ರಜ್ಞೆ ಅಂತ ಏನಿದೆ ಅದಕ್ಕೆ ಬಹಳಷ್ಟು ಬೆಲೆಯನ್ನು ಕೊಡ್ತಾರೆ. ಅಂದರೆ ಏನು ಅಂತಂದರೆ, ಅದಕ್ಕೂ ಒಂದು ಕಥೆಯನ್ನು ಹೇಳ್ತಾರೆ. ಒಬ್ಬ ದೊಡ್ಡ ಋಷಿ ಬರ್ತಾ ಇದ್ದಾಗ ಪುಟ್ಟ ಬಾಲಕ ಸಿಕ್ಕಿದ್ರು. ಅವ್ರು ಯಾರು ಅಂದರೆ ಮಾರ್ಕಂಡೇಯರು ಅಂತ. ಅವರು ಬಹಳ ದೊಡ್ಡ ಜ್ಞಾನಿಗಳು, ಮಾರ್ಕಂಡೇಯ ಋಷಿಗಳು. ಭಾಗವತದ 12ನೇ ಸ್ಕಂದದಲ್ಲಿ ಅವ್ರ ಮಹಿಮೆಯನ್ನು ಹೇಳ್ತಾರೆ. ಅವರು ದೊಡ್ಡ ಋಷಿಗಳು ಬಂದು ಈ ಮಾರ್ಕಂಡೇಯ ಇನ್ನೂ ಚಿಕ್ಕ ಹುಡುಗ ನಮಸ್ಕಾರ ಮಾಡೋದಂತೆ. ಎಲ್ಲರೂ ಕೇಳಿದ್ರು, ಏನು ಸ್ವಾಮಿ ನೀವು ಇಷ್ಟು ದೊಡ್ಡ ವಿದ್ವಾಂಸರು ಆ ಪುಟ್ಟ ಹುಡುಗಂಗೆ ನಮಸ್ಕಾರ ಮಾಡ್ತಿದ್ದೀರಲ್ಲ ಅಂತ. ಆಗ ಅವ್ರು ದೊಡ್ಡವರು ಉತ್ತರ ಕೊಡ್ತಾರೆ, ದೊಡ್ಡಷ್ಟಕ್ಕೆ ವಯಸ್ಸಿನಲ್ಲಿ ಬರತಕ್ಕಂಥದ್ದಲ್ಲ, ವಿದ್ಯೆ ಅವರ ಗುಣ ತಪಸ್ಸಿನಲ್ಲಿ. ಈ ಮಾರ್ಕಂಡೇಯ ಇದಾರಲ್ಲ, ಬಹಳ ದೊಡ್ಡ ಜ್ಞಾನಿಗಳು. ಬಹಳ ವಿಶೇಷವಾಗಿ ರುದ್ರದೇವರ ಒಂದು ಅನುಗ್ರಹವನ್ನು ಪಡೆದಂಥವ್ರು, ಭಗವಂತನ ಅನುಗ್ರಹವನ್ನು ಪಡೆದಂಥವರು. ಹಾಗಾಗಿ ಅವರ ವಯಸ್ಸಿಗೆ ಬೆಲೆ ಕೊಡ್ತಕ್ಕಂಥದ್ದಲ್ಲ, ಅವರ ವಿದ್ಯೆಗೆ ಗುಣಕ್ಕೆ ಅಂತಂದು. ಈಗ ಲೋಕದಲ್ಲಿ ನೋಡಿ, ಒಬ್ಬ ಯಾರೋ ಅಂಬಾನಿ ಮೊಮ್ಮಗ ಯಾವುದೋ ಇಂಪೋರ್ಟೆಡ್ ಕಾರಲ್ಲಿ ಬರ್ತಾರೆ, ಅವ್ನಿಗಿನ್ನೂ 12 ವರ್ಷನೋ 14 ವರ್ಷ. ಎಷ್ಟು ಜನ ವಯಸ್ಸಾದ ನಮಸ್ಕಾರ ಅನ್ಬೇಕು ಅವನಿಗೆ, ಯಾಕೆ ಅಲ್ಲಿ ದುಡ್ಡಿದೆ. ಆದರೆ ನಾವು ದುಡ್ಡಿಗೆ ಬೆಲೆ ಕೊಡ್ತಕ್ಕಂಥವರಲ್ಲ, ವಿದ್ಯೆ ಗುಣಕ್ಕೆ ಅಂತಂದು. ಪುರಂದರದಾಸರು ಹೇಳ್ತಾರೆ, ನಮ್ಮ ಭಾಗ್ಯ ದೊಡ್ಡದೋ ನಿಮ್ಮ ಭಾಗ್ಯ ದೊಡ್ಡದೋ, ನಿಮ್ಮ ಭಾಗ್ಯ ಲಕ್ಷ್ಮೀ ದೇವಿ, ನಮ್ಮ ಭಾಗ್ಯ ನಾರಾಯಣನು ಅಂತ. ಲಕ್ಷ್ಮೀ ಒಲಿಬೋದು ಯಾರಿಗಾದರೂ, ನಾರಾಯಣನ ಒಲಿಸ್ಕೊ. ಯಾಕಂದರೆ ಮೋಕ್ಷ ಕೊಡೋನು ಅವನೇ, ಮೋಕ್ಷ ಕೊಡೋ ನಾರಾಯಣನೇ. ಅದರಿಂದ ಚಾಲೆಂಜ್ ಮಾಡ್ತಾರೆ ಅವರು, ಸಾಟಿ ಮಾಡಿ ನೋಡುವ ಬನ್ನಿ ಅಂತ. ಹಾಗಾಗಿ ಭಗವಂತನನ್ನು ಒಲಿಸ್ಕೊಳ್ಳಿ. ಆದರೆ ಲಕ್ಷ್ಮಿ ರೆಕಮೆಂಡ್ ಮಾಡದೆ ಹೋದರೆ ದೇವರು ಮೋಕ್ಷ ಕೊಡಲ್ಲ. ಹೆಂಡತಿ ಮಾತು ಕೇಳಬೇಕು. ಅಂದರೆ ಲಕ್ಷ್ಮಿಯನ್ನು ಏನು ಕೇಳಬೇಕು ಅಂದರೆ, ನಮಗೆ ಜ್ಞಾನ ಭಕ್ತಿ ವೈರಾಗ್ಯ ಕೊಡು. ದುಡ್ಡು ಸೆಕೆಂಡರಿ. ಈ ಮೆಟೀರಿಯಲಿಸ್ಟಿಕ್ ವರ್ಲ್ಡ್ ಇದೆಯಲ್ಲ, ಅದು ಸಾಧನೆ ಮಾಡಲಿಕ್ಕೆ ಬಹಳ ತೊಂದರೆ ಕೊಡುತ್ತೆ. ಸಂಪತ್ತಲ್ಲಿ 2 ಥರ ಸಂಪತ್ತಿದೆ, ದೈವಿ ಸಂಪತ್ತು, ಆಸುರಿ ಸಂಪತ್ತು ಅಂತ. ಈ ಆಸುರಿ ಸಂಪತ್ತು ಅನ್ನೋದು ನಾವು ಹಾಳಾಗಲಿಕ್ಕೆ ಕಾರಣವಾಗುತ್ತೆ. ಕೆಲವರಿಗೆ ಇದ್ದಕ್ಕಿದ್ದಂಗೆ ದುಡ್ಡು ಬಂದ್ಬಿಟ್ಟು ತುಂಬ ಹಾಳಾಗ್ತಾರೆ. ನಮ್ಮ ಕಾಲದಲ್ಲಿ ಪಾಕೆಟ್ ಮನಿ ಅನ್ನೋ ಪದನೇ ಗೊತ್ತಿರಲಿಲ್ಲ. ಏನು, ಒಂದು ಯಾವುದೋ ಹಳೆ ಸೈಕಲಲ್ಲಿ ಕಾಲೇಜಿಗೆ ಹೋಗ್ಬಿಟ್ರೆ ನಡ್ಕೊಂಡು ಹೋಗಿ ಹಾಗೆ ಇರ್ತಿದ್ವಿ, ಕೈ ದುಡ್ಡೇ ಬರ್ತಿರಲಿಲ್ಲ ನಮಗೆ. ಹಾಗಾಗಿ ನಾವು ಹಾಳಾಗ್ಲಿಲ್ವೇನೋ ಅಂತ ಕಾಣುತ್ತೆ. ಇವತ್ತು ಹುಡುಗರಿಗೆ ಪಾಕೆಟ್ ಮನಿ ಕೊಡಬೇಕು. ಗಂಡು ಮಕ್ಕಳಿಗೆ ಹೆಣ್ಮಕ್ಳಿಗೆ ಸ್ಕೂಲ್ಗೆ ಕಾಲೇಜ್ಗೆ ಹೋದರೆ ಅದು ಬೀಗ್ ಸೇರಿಬಿಟ್ರಂತೂ ದುಡ್ಡು ಕೊಡ್ತಾ ಇರಬೇಕು ಅವ್ರಿಗೆ. ಅಲ್ಲಿ ಏನೇನೋ ಖರ್ಚು ಮಾಡೋದು. ಕೊನೆಗೆ ಶನಿವಾರ ಒಂದು ಲೆವೆಲ್ ಆಯ್ತಲ್ಲ. ಎಜುಕೇಷನ್ ಆದಮೇಲೆ ನಮ್ಮ ತಂದೆ ರಿಟೈರ್ಡ್ ಆದಾಗಲೂ 5,000 ಬಂದಿತ್ತು. ಅವರೇನೋ ಚೀಫ್ ಇಂಜಿನಿಯರು PWD, ಸೈಕಲ್ ಹೊಡ್ಕೊಂಡು ಹೋಗೋರು ಅವರು. ಇವತ್ತು 22 ವರ್ಷದ ಹುಡುಗ ಆಗ್ತಾನೆ BA ಮುಗಿಸಿರ್ತಾನೆ. ಅವನೆಲ್ಲ ಇನ್ಫೋಸಿಸು ಯಾವುದೋ ವಿಪ್ರೋ ಸೇರಿಕೊಂಡ. ಅಂಕಲ್ ನಾನು 25 lakhs ಪರ್ ಇಯರ್, ಅದು ಏನು 25 lakhs ಪರ್ ಆ್ಯನಮು, 40 lakhs ಅಂತ ಹೇಳಿ ಚಿಕ್ಕ ವಯಸ್ಸು. ಏನು ಮಾಡಬೇಕು, ಶನಿವಾರ ಭಾನುವಾರ ಬ್ರಿಗೇಡ್ ರೋಡು MC ರೋಡ್ ಹೋಗ್ಬಿಟ್ಟು ಅಲ್ಲಿ ಬಾರುಗಳಲ್ಲಿ ಹೆಣ್ಮಕ್ಳು ಹಂಗೆ ಆಗ್ಬಿಟ್ಟಿದ್ದಾರೆ. ತುಂಬ ಜನ ಖರ್ಚು ಮಾಡೋಕ್ಕೆ ದಾರಿ ಇಲ್ವಲ್ಲ ಅವ್ರಿಗೆ. ಲಕ್ಷ ಸಂಬಳ ಎಲ್ಲ 22 ವರ್ಷ, 23 ವರ್ಷ, 25 ವರ್ಷ ಹುಡುಗರಿಗೆ ಲಕ್ಷ ಸಂಬಳ. ಏನು ಖರ್ಚು ಮಾಡಬೇಕು ಅಂತಂದರೆ ಅದೇ ಹೋಗೋದು, ಎಲ್ಲೆಲ್ಲೋ ಹೋಗೋದು, ರೆಸಾರ್ಟ್ಗಳಿಗೆ ಹೋಗೋದು, ಬಾರ್ಗಳಿಗೆ ಹೋಗೋದು, ಖರ್ಚು ಮಾಡೋದು. ಎಲ್ಲರೂ ಹಂಗಿರ್ತಾರೆ ಅಂತ ಹೇಳ್ತಿಲ್ಲ. ಆ ದುಡ್ಡು ಏನು ಮಾಡುತ್ತೆ ಅಂದರೆ ಹಾಳು ಮಾಡೋಕ್ಕೆ ಚಾನ್ಸ್ ಕೊಡುತ್ತೆ. ಅದನ್ನೇ ಆಸುರಿ ಸಂಪತ್ತು ಅಂತ ಹೆಸರು. ಯಾವ ದುಡ್ಡು ನಮ್ಮನ್ನು ಹಾಳಾಗಲಿಕ್ಕೆ ಕಾರಣವಾಗ್ತಾ ಇದೆಯೋ, ಕೆಟ್ಟ ಅಭ್ಯಾಸ ಮಾಡಲಿಕ್ಕೆ ಕಾರಣ ಕೊಡ್ತಿದೆಯೋ, ನಾವು ಹಾಳಾಗ್ತೀವೋ, ಅದು ಆಸುರಿ ಸಂಪತ್ತು. ಅದು ಬೇಡ ಅಂತ ಕೇಳಬೇಕು ಲಕ್ಷ್ಮಿಗೆ. ಅಂಥ ದುಡ್ಡು ಬೇಡ. ನಮ್ಮ ಜೀವನ ಹಾಳಾಗುವಂಥ ಐಶ್ವರ್ಯ ಬೇಡ.
ಮತ್ತು ದೈವಿ ಸಂಪತ್ತು. ದೈವಿ ಸಂಪತ್ತು ಅಂದರೆ ಯಾವ ಸಂಪತ್ತು ನಮಗೆ ಬಂದರೆ ದಾನ ಧರ್ಮ ಮಾಡೋ ಬುದ್ಧಿ ಕೊಡುತ್ತೋ. ದಾನ ಧರ್ಮ ಮಾಡೋದು ದುಡ್ಡು ಬೇಕಲ್ವ. ಈಗ ಯಾರೋ ಬಂದ್ರಪ್ಪ, ತಗೊಳ್ಳಿ ನಾನು ಇಷ್ಟು ದುಡ್ಡು ಕೊಡ್ತೀನಿ, ದೇವಸ್ಥಾನಕ್ಕೆ ಡೊನೇಷನ್ ಕೊಡ್ತೀನಿ, ಇನ್ಯಾರೋ ಸಾಮೂಹಿಕ ಉಪನಯನಕ್ಕೆ ನಾನು ಸಹಾಯ ಮಾಡ್ತೀನಿ, ಯಾರಿಗೋ ದಕ್ಷಿಣೆ ಕೊಡ್ತೀನಿ, ದುಡ್ಡು ಬೇಕು. ಅದು ದೈವಿ ಸಂಪತ್ತಾಗಿರಬೇಕು, ಬ್ಲ್ಯಾಕ್ ಮನಿ ಆಗಿರಬಾರ್ದು. ಇಂಥ ದುಡ್ಡನ್ನು ಕೊಡು ಅಂತ ಕೇಳಬೇಕು ಲಕ್ಷ್ಮೀನ. ಜ್ಞಾನ ಭಕ್ತಿಯ ವೈರಾಗ್ಯವನ್ನು ಕೇಳಿದಾಗ ಅದು ಭಗವಂತ ಅದನ್ನಷ್ಟೇ ನೋಡ್ತಾನೆ, ದುಡ್ಡು ನೋಡಲು ಬಂತೆ. ಹೀಗೆಲ್ಲವನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಹೇಳ್ತಾ ಅಲ್ಲಿ ಪ್ರಾಣಿಗಳಿಗೂ ಮನುಷ್ಯರಿಗೂ ಏನು ವ್ಯತ್ಯಾಸ ಅಂದರೆ ಬುದ್ಧಿ ವಿಶೇಷವಾಗಿ ಇದೆ. ಅದನ್ನು ಮನುಷ್ಯರಿಗೆ ದೇವರು ಕೊಟ್ಟಿರುವಾಗ ನಾವು ಆ ಬುದ್ಧಿಯನ್ನು ಉಪಯೋಗಿಸಿ ಈ ಸಂಸಾರದಿಂದ ಬಿಡುಗಡೆ ಹೊಂದತಕ್ಕಂಥ ಮಾರ್ಗವನ್ನು, ಮೋಕ್ಷವನ್ನು, ಭಗವಂತನನ್ನು ತಿಳ್ಕೊಳ್ದೆ ಹೋದರೆ ಮನುಷ್ಯರಾಗಿ ಏನು ಪ್ರಯೋಜನ ಅಂತ. ಮರಗಳು ಕೂಡ ಉಸಿರಾಡುತ್ತೆ, ಮರಗಳಿಗೂ ಉಸಿರಾಟ ಇದೆ. ವಿಜ್ಞಾನದ ಪ್ರಕಾರವಾಗಿ ಮರಗಳು ಕೂಡ ಆಮ್ಲಜನಕವನ್ನು ತಗೊಂಡು ಇಂಗಾಲಾಮ್ಲನೇ ಬಿಡೋದು. ರೆಸ್ಪಿರೇಷನ್ ಬೇರೆ, ಫೋಟೋಸಿಂಥಸಿಸ್ ಬೇರೆ. ತುಂಬ ಜನ ಕನ್ಫ್ಯೂಷನ್ ಇದೆ. ಗಿಡಗಳು ಆ ಉಸಿರಾಟಕ್ಕೆ ಆಕ್ಸಿಜನ್ ತಗೊಂಡು ಕಾರ್ಬನ್ ಡೈಆಕ್ಸೈಡ್ ಕೊಡೋದು. ಮತ್ತು ಗಿಡ ಹಾಕಿದ್ರೆ ಏನಾಗುತ್ತೆ ಅಂದರೆ ಫೋಟೋಸಿಂಥಸಿಸ್ ಮಾಡುತ್ತೆ. ಬಟ್ ಆ ರೇಷಿಯೋ ಇದೆಯಲ್ಲ ಅದರಲ್ಲಿ ಕಡಿಮೆ ಇದೆ ಅಂತ ಹೇಳ್ತಾರೆ. ಹೀಗೆಲ್ಲ ಇದೆ. ಸುಖ ಪಡಬೇಕಾದರೆ ಮನುಷ್ಯನೇ ಆಗಬೇಕಾಗಿಲ್ಲ. ಪ್ರಾಣಿಗಳು ಸುಖ ಪಡುತ್ತೆ, ಮಕ್ಕಳು ಮರಿ ಮಾಡ್ಕೊಳತ್ತೆ. ಆದರೆ ಆ ಭಗವಂತನನ್ನು ಚಿಂತನೆ ಮಾಡಲಿಕ್ಕೆ ಬೇಕು. ಹಾಗಾಗಿ ನಮ್ಮಲ್ಲಿ ಕೆಲವು ಸಂಸ್ಕಾರಗಳನ್ನು ಹೇಳ್ತಾರೆ. ಪ್ರತಿನಿತ್ಯ ಸ್ನಾನ ಮಾಡಿದ್ರೆ ದೇಹದ ಕಲ್ಮಶ ಹೋಗುತ್ತೆ. ಪ್ರತಿನಿತ್ಯವೂ ಧ್ಯಾನ ಮಾಡಿದಾಗ ಮನಸ್ಸಿನ ಕಲ್ಮಶ ಹೋಗುತ್ತೆ. ಯಾವಾಗಲೂ ವರ್ಷಕ್ಕೆ 2 ಸಾರಿ ಸ್ನಾನ ಮಾಡ್ತೀವಿ ಅಂತಂದರೆ ಹೇಗೆ ದೇಹದ ಕಲ್ಮಶ ಹೋಗೋದಿಲ್ವೋ ಹಾಗೆ ಯುಗಾದಿ ದೀಪಾವಳಿಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಒಂದು ನಮಸ್ಕಾರ ಹಾಕ್ಬಿಡ್ತೀವಿ ಅಂದರೆ ಮನಸ್ಸಿನ ಕಲ್ಮಶ ಹೋಗೋದಿಲ್ಲ. ಡೈಲಿ ಮಾತ್ರ ಸ್ನಾನ ಮಾಡಬೇಕು. ಒಳ್ಳೊಳ್ಳೆ ಸೋಪುಗಳು, ಶ್ಯಾಂಪು ಹಾಕ್ಕೊಂಡು ದೇಹ ಫ್ರೆಶ್ ಆಗಿರಬೇಕು ಅಂತ. ಮನಸ್ಸು ಫ್ರೆಶ್ ಆಗಿರಬೇಕು ಅಂದರೆ ಪ್ರತಿನಿತ್ಯ ಧ್ಯಾನ ಮಾಡಬೇಕು, ದೇವಸ್ಥಾನಕ್ಕೆ ಹೋಗಬೇಕು, ನಮಸ್ಕಾರ ಮಾಡಬೇಕು. ಮೈಂಡ್ ಇದೆಯಲ್ಲ ಅದು ಶಾರ್ಪ್ ಆಗಿರಬೇಕು. ಮೈಂಡ್ ಶಾರ್ಪ್ ಆಗಿರಬೇಕು ಅಂದರೆ ಕತ್ತಿ ಅದನ್ನು ಡೈಲಿ ಯೂಸ್ ಮಾಡ್ತಿದ್ರೆ ಕತ್ತಿ ಶಾರ್ಪ್ ಆಗಿರೋದು. ಯಾವಾಗಲೂ 1 ವರ್ಷ ಆದಮೇಲೆ ತೆಗೆದ್ರೆ ಶಾರ್ಪ್ನೆಸ್ ಇರಲ್ಲ. ಹಾಗೆ ಮನಸ್ಸು ಕೂಡ ಬುದ್ಧಿ ಚುರುಕಾಗಿರಬೇಕು ಅಂದರೆ ಪ್ರತಿನಿತ್ಯ ಬುದ್ಧಿಗೆ ಕೆಲಸ ಕೊಡ್ತಿರಬೇಕು, ಭಗವಂತನನ್ನು ಧ್ಯಾನ ಮಾಡ್ತಾ ಇರಬೇಕು ಅಂತ ಹೇಳ್ತಾ ಹೋಗ್ತಾರೆ. ಇನ್ನು ನಾವು ಮಾಡ್ತಕ್ಕಂಥದ್ದೆಲ್ಲ ಭಗವಂತನ ಒಂದು ಸೇವೆ ಅಂತ ಮಾಡಬೇಕು. ಏನು ಮಾಡ್ತೀರೋ, ಏನೇ ಮಾಡ್ತಾ ಇದ್ದೀರ ಕೆಲಸವನ್ನು, ಇದು ಭಗವಂತನ ಸೇವೆ ಅಂತ ತಿಳ್ಕೊಂಡು ಮಾಡಿ. ಅದಕ್ಕೆ ಪುಣ್ಯ ಜಾಸ್ತಿ. ನೀವು ಆಫೀಸ್ ವರ್ಕ್ ಮಾಡ್ತೀರೋ, ಮನೆಯಲ್ಲಿ ಕೆಲಸ ಮಾಡ್ತೀರೋ. ಈಗ ನಮ್ಮ ದೇಶದಲ್ಲಿ ಹಳೆಯ ಕಾಲದ ಸುಮಾರು ಪ್ರಾಯಶಃ ಎಲ್ಲ ಹೆಣ್ಮಕ್ಳು ಕೆಲಸಕ್ಕೆ ಹೋಗ್ತಿರಲಿಲ್ಲ. ಅವ್ರು ಮಾಡುವಷ್ಟು ಕೆಲಸ ಇನ್ಯಾರೂ ಮಾಡ್ತಿರಲಿಲ್ಲ. ಸಂಡೇ ರಜಾ ಇಲ್ಲ. ಇವತ್ತು ಸಂಡೇ ನಾನು ಅಡುಗೆ ಮಾಡಲ್ಲ ಅಂತ ನಮ್ಮ ಅಮ್ಮ ಹೇಳಿಬಿಟ್ರೆ ನಾವೆಲ್ಲ ಉಪವಾಸ. ಅಥವಾ ನಮ್ಮ ಅಜ್ಜಿನೋ ನಮ್ಮ ಹೆಂಡ್ತಿನೋ ಇವತ್ತು ಆಗಸ್ಟ್ 15 ನಾನು ಇವತ್ತು ಅಡುಗೆ ಮಾಡಲ್ಲ ತಿಂಡಿನೋ. ವರ್ಷಕ್ಕೆ 360 ದಿವಸ ಪಾಪ ಹೆಣ್ಮಕ್ಳು ಅಡುಗೆ ಮಾಡಬೇಕು, ಬಟ್ಟೆ ಒಗೆಯಬೇಕು, ಪಾತ್ರೆ ತೊಳಿಬೇಕು. ಅದಕ್ಕೆ ಅನ್ಪೇಯ್ಡ್ ಸ್ಯಾಲರಿ, ಅದು ಸಂಬಳನೇ ಇಲ್ಲ. ಆಫೀಸಲ್ಲಿ ಹೋಗ್ತಾರಲ್ಲ ಇವರು ಸೊಸೆಯರಿಗೆ ಸಂಬಳ ಕಾಣುತ್ತೆ. ಮತ್ತೇನಪ್ಪ ಅಂದರೆ ಅಲ್ಲಿ ಅವ್ರಿಗೊಂದು ಪ್ರೀತಿ ಇದೆ. ನನ್ನ ಮಕ್ಕಳು, ಗಂಡ, ಅತ್ತೆ, ಮಾವಂಗೆ ಅಡುಗೆ ಮಾಡಾಕಬೇಕು. ವಯಸ್ಸಾಗ್ತಾ ಸೊಂಟ ನೋವು ಬಂದರೂ ಅಡುಗೆ ಮಾಡೋ ತಪ್ಪೋದಿಲ್ಲ. ಇನ್ನು ರಸ್ತೆಗೆ ಹೋಗಿ ನೀರು ಹಿಡ್ಕೊಂಬರೋ ಕೆಲವ್ರು ಮನೆಯಲ್ಲಿ ಇಷ್ಟು ಮಾಡ್ತಾರೆ. ಏನು ಮಾಡ್ತಿರೋ ಅದನ್ನು ಭಗವಂತನ ಸೇವೆ ಅಂತ ಮಾಡಿ, ತಂದೆ ತಾಯಿಗಳ ಸೇವೆ, ಗಂಡನ ಸೇವೆ, ಅತ್ತೆ ಮಾವನ ಸೇವೆ ಅಂತ ಮಾಡಿ ಪುಣ್ಯ ಅಷ್ಟೇ ನೀವು ಮಾಡಿ.